ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬಂದಿರೋ ಪ್ಲೇಸ್ ಒಂದು ಕೆಮ್ಮಣ್ಣುಗುಂಡಿಲಿರೋ ಟ್ರೆಕ್ಕಿಂಗ್ ಪಾಯಿಂಟ್, ಅಂದ್ರೆ ಕೆಮ್ಮಣ್ಣುಗುಂಡಿಲಿರೋ ಝಡ್ ಪಾಯಿಂಟ್. ಝಡ್ ಪಾಯಿಂಟ್ ಅಂದ್ರೆ ಏನು, ಝಡ್ ಪಾಯಿಂಟ್ ರೂಟ್ ಯಾವ ತರ ಇದೆ? ನನಗನ್ಸಿರೋ ಪ್ರಕಾರ ಚಿಕ್ಕಮಗಳೂರಿರೋ ಟ್ರೆಕ್ಕಿಂಗ್ ಪಾಯಿಂಟ್ಸ್ ಅಲ್ಲಿ ಒನ್ ಆಫ್ ದ ಈಸಿಯೆಸ್ಟ್ ಅಂಡ್ ಒನ್ ಆಫ್ ದ ಬೆಸ್ಟ್ ವ್ಯೂ ಸಿಗೋ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಅಂದ್ರೆ ಅದು ಝಡ್ ಪಾಯಿಂಟ್ ಟ್ರೆಕ್ಕಿಂಗ್ ವ್ಯೂ. ಬನ್ನಿ ತೋರಿಸ್ತೀನಿ. ಈಗ ಆಲ್ಮೋಸ್ಟ್ ಒಂದು 6:15 ಆಗಿರ್ಬೋದು. ನಿಮಗೆ ನಾವು ಹೋಗ್ತಿರೋ ಪ್ಲೇಸ್ ಬಂದು ಅಲ್ಲಿ ನೋಡಿ. ಇನ್ನೇನೊಂದು 20 ಮಿನಿಟ್ಸ್ ಸನ್ರೈಸ್ ಆಗುತ್ತೆ. ಸನ್ರೈಸಿಗೆ ನಾವು ಅಲ್ಲಿ ಇರ್ತೀವಿ. ಅಲ್ಲಿದೆ ನೋಡಿ, ಲಾಸ್ಟ್ ಪೀಕ್ ಇದೆ ನೋಡಿ. ಅಲ್ಲೊಂದು ಲಾಸ್ಟ್ ಪೀಕ್ ಹತ್ರ ನಿಮಗೆ ನಾವು ಕರ್ಕೊಂಡು ಹೋಗ್ತೀವಿ. ಈಗ ಅಲ್ಲಿ ಹೋಗಿ ವ್ಯೂ ನೋಡೋಣ ಯಾವ ತರ ಇದೆ ಅಂತ. ಆ ವ್ಯೂ ಹೋಗಿಂತ ಮುಂಚೆ ನಿಮಗೊಂದು ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟ್ ಅಲ್ಲಿ ಒಂದು ಸಿಟ್ಔಟ್ ಸಿಗುತ್ತೆ. ಈ ಸಿಟ್ಔಟ್ ಇಂದ ನಿಮಗೆ ಈ ತರ ವ್ಯೂ ನಿಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಈ ತರ ವ್ಯೂ ನೋಡಿ, ಈ ತರ ವ್ಯೂ ನಿಮಗೆ ಸಿಗತ್ತೆ. ನೆಕ್ಸ್ಟ್ ಅಲ್ಲಿ ಮುಂದೆ ಹೋಗ್ತಿರೋ ಹಂಗೆ ಇದು ತುಂಬಾ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಈಗ ವಿಂಟರ್ ಸ್ಟಾರ್ಟ್ ಅಲ್ಲ, ಹಂಗಾಗಿ ಸ್ವಲ್ಪ ಸನ್ರೈಸ್ ಇದೆ. ಸನ್ರೈಸ್ 6:50ಗೆ 6:45 ಬಿಲೋ ಬಿಟ್ವೀನ್ 6:45 ಒಳಗಾಗತ್ತೆ. ಚಳಿ ಅಂತೂ ತುಂಬಾ ಚಳಿ ಇದೆ, ಕೈಯೆಲ್ಲ ತುಂಬಾ ಶಿವರಿಂಗ್ ಆಗ್ತಿದೆ. ಬನ್ನಿ ನೋಡಿ, ಝಡ್ ಪಾಯಿಂಟ್ಗೆ ಹೋಗೋ ಟೈಮಲ್ಲಿ ನಿಮಗೆ ಈ ತರ ಒಂದು ಬೋರ್ಡ್ ಸಿಗತ್ತೆ. ಇದೇ ಎಂಟ್ರಿ ಗೇಟು. ಈ ಎಂಟ್ರಿ ಗೇಟ್ ಇಂದ ನಾವು ಝಡ್ ಪಾಯಿಂಟ್ ಒಳಗೆ ಹೋಗ್ಬೇಕು. ಹೋಗೋ ಟೈಮಲ್ಲಿ ನಮಗೆ ರಾಕ್ ಗಾರ್ಡನ್, ಶಾಂತಿ ಫಾಲ್ಸ್, ಲಾಸ್ಟಿಗೆ ಝಡ್ ಪಾಯಿಂಟ್, ಈ ತರ ನೇಮ್ ಬೋರ್ಡ್ ಸಿಗತ್ತೆ. ಬಟ್ ಝಡ್ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ನೀವು ಯಾವತ್ತೂ ಕೂಡ ವಿತೌಟ್ ಕ್ಯಾಶ್ ಬರಲೇಬೇಕು. ನೆಕ್ಸ್ಟ್ ಈಗ ಹೋಗೋಣ ಝಡ್ ಪಾಯಿಂಟ್ ಒಳಗಡೆ, ಯಾಕಂದ್ರೆ ತುಂಬಾ ಟೈಮ್ ಆಗ್ಬಿಡುತ್ತೆ ನಾವು ಸನ್ರೈಸ್ ನೋಡೋಕೆ. ಸೊ ಬನ್ನಿ. ನಿಮಗೆ ಟೋಟಲ್ ಬಂದು ಝಡ್ ಪಾಯಿಂಟ್ ಟ್ರೆಕ್ಕಿಂಗು ಟೋಟಲ್ 3 ಕಿಲೋಮೀಟರ್ಸ್ ಇದೆ. ಈ 3 ಕಿಲೋಮೀಟರ್ಸ್ ಟ್ರೆಕ್ಕಿಂಗಲ್ಲಿ 1.5 ಕಿಲೋಮೀಟ್ರು ಈ ಥರ ರೋಡ್ ಸಿಗುತ್ತೆ ನಿಮಗೆ. ಅಂದರೆ ಫ್ಲ್ಯಾಟ್ ರೋಡು, ಒಂಥರ ನೇಚರ್ ವಾಕ್ ಚೆನ್ನಾಗಿರುತ್ತೆ. ಯಾವುದೇ ರೀತಿ ನಿಮಗೆ ಡಿಸ್ಟರ್ಬೆನ್ಸ್ ಇರೋಲ್ಲ, ತುಂಬ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. 1.5 ಕಿಲೋಮೀಟ್ರ್ ಮಾತ್ರ ಈ ಥರ ವ್ಯೂ ಇರುತ್ತೆ. ನೆಕ್ಸ್ಟು ಇನ್ನೂ 1.5 ಕಿಲೋಮೀಟ್ರ್ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಆ ಥರ ನ್ಯಾರೋ ಪಾತ್ ಇರುತ್ತೆ, ತುಂಬ ಚಿಕ್ಕದಿರುತ್ತೆ. ಒಬ್ಬೊಂದು ಟ್ರೈಲ್ ಥರ ಇರುತ್ತೆ, ಒಬ್ಬರು ಮಾತ್ರ ನಡಿಬೋದು. ಝಡ್ ಪಾಯಿಂಟ್ ಅಂದರೆ ನಿಮಗೆ ರಾಕ್ ಗಾರ್ಡನ್ ಸಿಗುತ್ತೆ, ಅದಾದಮೇಲೆ ಶಾಂತಿ ಫಾಲ್ಸ್ ಸಿಗುತ್ತೆ. ಫಸ್ಟು ರಾಕ್ ಗಾರ್ಡನ್ನ ಮೇಂಟೈನ್ ಮಾಡ್ತಿದ್ದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಇಲ್ಲಿ ಏನೇನು ಇತ್ತು ಅಂತ, ಅದೇನೇನು ಟಚ್ ಮಾಡಬಾರ್ದು ಅಂತ, ಹೂಗಳನ್ನು ಕೇಳಬಾರ್ದು. ಹೂಗಳು ಇತ್ತು ಇಲ್ಲ ಅನಿಸುತ್ತೆ. ಇದೊಂದು ಯಾರೂ ಮಾಡಬೇಡಿ ಪ್ಲೇಸ್. ಧೂಮಪಾನ, ಮದ್ಯಪಾನ ನಿಷೇಧಿಸಿದೆ. ಆಮೇಲೆ ಇದು ಅಷ್ಟೇ, ಬೆಂಕಿ ಹಾಕ್ಬೇಡಿ ಫಾರೆಸ್ಟ್ ಒಳಗೆ ಬಂದು. ಯಾಕಂದರೆ ಇದೇ ನೀವು ಮುಂದೆ ನೋಡ್ತಿದ್ದೀರ ನೇಚರು, ಇದು ಹಿಂಗೆ ಇದ್ದರೆ ನಮಗೂ ಚೆನ್ನಾಗಿರುತ್ತೆ. ಇಲ್ಲಿ ಫಸ್ಟು ಮೈನಿಂಗ್ ನಡೀತಿತ್ತಲ್ಲ, ಕೆಮ್ಮಣ್ಣುಗುಂಡಿ ಮೈನಿಂಗ್ ಅಂತ ಹೇಳಿದ್ನಲ್ಲ, ಆ ಕೆಮ್ಮಣ್ಣುಗುಂಡಿ ಮೈನಿಂಗ್ ಇತ್ತಲ್ಲ, ಅಲ್ಲೆಲ್ಲ ಕೆಲಸ ಮಾಡ್ತಿರೋ ಜನಕ್ಕೆ ಮನೆಗಳೇ ಇತ್ತು ಗೊತ್ತಾ. ಕೆಲವು ಮನೆಗಳು ಇಲ್ಲಿನ ಕೆಲಸದವ್ರು ಹೇಳ್ದಂಗೆ ಆ ಕಡೆ ಗುಡ್ಡದಲ್ಲಿ ಇದ್ದರೂ ಕೂಡ ಕೆಲವು ಮನೆಗಳು ಇಲ್ಲೇ ಇದ್ವು ನೋಡಿ. ನಿಮಗೆ ಅದು ತೋರಿಸ್ಬೇಕು. ಹೋಗ್ತಾ ಈ ಥರ ಒಂದು ಹಳ್ಳ ಸಿಗತ್ತೆ ನಿಮಗೆ. ನ್ಯಾರೋ ಪಾತ್ ಸ್ಟಾರ್ಟ್ ಆಗಿದ ತಕ್ಷಣ ನಮಗೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ನ್ಯಾರೋ ಪಾತ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದು 2 ಕಿಲೋಮೀಟರ್ ಅಂದರೆ ನಿಮ್ಮ ಲೆಫ್ಟ್ ಸೈಡಿಗೆ ಈ ಥರ ಒಂದು ವ್ಯೂ ಸಿಗುತ್ತೆ. ಆ ವ್ಯೂ ನೋಡ್ಕೊಂಡು ನಿಮಗೆ ಮುಂದೆ ಹೋಗ್ತಿದ್ದಂಗೆ ನಿಮಗೆ ಶಾಂತಿ ಫಾಲ್ಸ್, ವಿಡಿಯೋ ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೆ ಝಡ್ ಪಾಯಿಂಟ್ ಆಗೋ ಟೈಮಲ್ಲಿ ನಿಮಗೆ ಒಂದು ಫಾಲ್ಸ್ ಸಿಗುತ್ತೆ ಅಂತ. ಅದೇ ಶಾಂತಿ ಫಾಲ್ಸ್ ಇದೆ ನಮ್ಮ ಶಾಂತಿ.
ನಾನು ನಿಮಗೆ ಈ ಕಲ್ಲು ಬಂಡೆಗಳು ಅದ್ರ ಮೇಲಿರೋ ಒಂದು ಲೇಯರ್ಸ್ಗಳು ಅದೆಲ್ಲ ತೋರಿಸ್ತಾ ಇಲ್ಲ. ಈ ಲೇಯರ್ಸ್ ಆಗಿರ್ಬೋದು, ಆ ಕಲ್ಲು ಬಂಡೆ ಆಗಿರ್ಬೋದು, ಇದೆಲ್ಲ ಮಿಲಿಯನ್ಸ್ ಆಫ್ ಇಯರ್ಸ್ ಹಿಂದೆ ಇಲ್ಲಿ ವಾಲ್ಕನ್ ಎರಪ್ಷನ್ ಆಗಿತ್ತು. ಆ ವಾಲ್ಕನ್ ಎರಪ್ಷನ್ ಆಗಿರೋದಕ್ಕೆ ಇವೆಲ್ಲ ಲೇಯರ್ಸ್ ಕ್ರಿಯೇಟ್ ಆಗಿರೋದು. ಹೀಗಾಗಿ ಈ ಕಲ್ಲುಗಳನ್ನ ನೀವು ಅರ್ಲಿ ಮಾರ್ನಿಂಗ್ ಮುಟ್ಬೋದು. ಮುಟ್ಟಿದ್ರೆ ನಿಮಗೆ ತುಂಬ ಕೋಲ್ಡ್ ಫೀಲ್ ಆಗುತ್ತೆ. ಈವನ್ ನಿಮಗೆ ಬಿಸಿಲಿದ್ದಾಗಲೂ ಕೂಡ ಕೋಲ್ಡ್ ಫೀಲ್ ಆಗ್ತದೆ. ಇದೆಲ್ಲ ಕಲ್ಲುಗಳು ಇದು ಮೇಲೆ ಕಾಣಿಸ್ತಿದೆ. ಇದೆಲ್ಲ ಕಲ್ಲುಗಳು ವಾಲ್ಕನಿಕ್ ಎರಪ್ಷನ್ನಿಂದ ಕ್ರಿಯೇಟ್ ಆಗಿರೋ ಕಲ್ಲುಗಳು ಅಂತ ಹೇಳ್ದಲ್ಲ, ಅದ್ರ ಪ್ರೂಫ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಲ್ಲು ಲೇಯರ್ ಬೈ ಲೇಯರ್ ಬೈ ಹೆಂಗೆ ಕ್ರಿಯೇಟ್ ಆಗಿದೆ. ಈ ಝಡ್ ಪಾಯಿಂಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇದೇ ಫಸ್ಟ್ ಝಡ್ ಪಾಯಿಂಟ್ ಹೋಗ್ಬೇಕಾದ್ರೆ ಇದೇ ರೂಟ್ ಇದ್ದಿದ್ದು. ಅದಕ್ಕೋಸ್ಕರ ನಡ್ಕೊಂಡ್ಬಂದು ನಿಮಗೆ ತೋರಿಸಿದ್ದು ಝಡ್ ಶೇಪ್ ಅಲ್ಲಿರೋ ಪಾತ್ ವೇ. ಝಡ್ ಪಾಯಿಂಟ್ ನೋಡಿದ್ರಲ್ಲ ವ್ಯೂ ಹೇಗಿತ್ತು. ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಈಸಿ ಟ್ರೆಕ್ಕಿಂಗ್. ಏನಂತ ಹೇಳಿದ್ರೆ ಇದು ಜಸ್ಟ್ 3 ಕಿಲೋಮೀಟರ್ ಆದ್ರಿಂದ ತುಂಬಾ ಈಸಿ ಟ್ರೆಕ್ ಇದು. ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಮುಂದೆ ಕಾಣಿಸ್ತಿದೆ ಅದೇ ಎಂಡ್ ಪಾಯಿಂಟ್. ಇಲ್ಲಿ ಇದಕ್ಕಿಂತ ಮುಂದೆ ನೀವು ಹೋಗಕ್ಕಾಗಲ್ಲ. ಹೋದ್ರೂ ಕೂಡ ಫುಲ್ ಡೆಪ್ತ್ ಇದೆ. ಯಾರು ಹೋಗ್ಬೇಡಿ ಪ್ಲೀಸ್, ಯಾಕಂತ ಹೇಳಿದ್ರೆ ಸೇಫ್ಟಿ ಮುಖ್ಯ. ಈ ಝಡ್ ಪಾಯಿಂಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ನಾನು ತುಂಬಾ ಇದ್ರ ಬಗ್ಗೆ ನನಗೂ ಕ್ಯೂರಿಯಾಸಿಟಿ ಇತ್ತು. ಇದ್ರ ಪ್ರಕಾರ ನಾನು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಸ್ವಲ್ಪ ಜನ ಕೇಳಿದೆ, ಆಮೇಲೆ ಇಲ್ಲೇ ಸ್ಥಳೀಯರನ್ನ ಕೇಳಿದೆ. ಅವ್ರು ಹೇಳಿದ್ದೇನಂತ ಹೇಳಿದ್ರೆ, ಫಸ್ಟ್ ಝಡ್ ಪಾಯಿಂಟ್ ಬರ್ತಿರ್ಬೇಕಾದ್ರೆ ಇಲ್ಲಿ ಝಡ್ ಪಾಯಿಂಟ್ ಈ ಎಂಡ್ ಪಾಯಿಂಟ್ ಬರೋ ಮುಂಚೆ ಝಡ್ ಆಕಾರದಲ್ಲಿ ರೋಡ್ ಇತ್ತಂತೆ. ಇಲ್ಲಿ ಅಂದ್ರೆ ಪಾತ್ವೆ ಝಡ್ ಆಕಾರದಲ್ಲಿ ಇತ್ತಂತೆ. ಅದಕ್ಕೋಸ್ಕರ ಝಡ್ ಪಾಯಿಂಟ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಕೆಲವೊಬ್ರು ಹೇಳ್ದಂಗೆ ನನಗೆ ಇದೇನ್ ನಾವು ನೋಡ್ಕೊಂಡ್ ಬಂದ್ವಲ್ಲ ಪೀಕು, ಈ ಪೀಕ್ ಬಂದು ಇಲ್ಲಿಗೆ ಎಂಡ್ ಆಗಿದೆಯಲ್ಲ, ಇದನ್ನ ಶಾಂತವೇದಿ ಪೀಕ್ ಅಂತ ಹೇಳ್ತಾರಂತೆ. ಈ ಶಾಂತವೇದಿ ಪೀಕ್ ಎಂಡ್ ಪಾಯಿಂಟ್, ಅದಕ್ಕೋಸ್ಕರ ಇದನ್ನ ಝಡ್ ಪಾಯಿಂಟ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಒಬ್ಬೊಬ್ರು ಒಪಿನಿಯನ್ ಒಂದೊಂಥರ. ಬಟ್ ಏನಂತ ಹೇಳಿದ್ರೆ, ನಿಮಗೆ ಝಡ್ ಪಾಯಿಂಟ್ ಬರೋಕೆ ಬೆಸ್ಟ್ ಟೈಮ್ ಯಾವ್ದಂತ ಹೇಳಿದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈ 3 ಮಂತ್ಸ್ ಒಳಗೆ ನೀವು ಬಂದ್ರೆ ತುಂಬಾ ಗ್ರೀನರಿ ಚೆನ್ನಾಗಿರುತ್ತೆ. ಮತ್ತೆ ಲೀಚಸ್ ಇರಲ್ಲ. ನಿಮಗೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೀವು ರೈನಿ ಸೀಸನ್ ಅಲ್ಲಿ ಬರ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಲೀಚಸ್ ಇರುತ್ತೆ. ಅಡ್ವೆಂಚರಸ್ ಟ್ರೆಕ್ಕಿಂಗ್ ಮಾಡೋರಿಗೆ ನೀವು ಯಾವ ಮಂತ್ ಅಲ್ಲಿ ಬಂದ್ರು ಓಕೆ. ಇನ್ನು ಆಫ್ಟರ್ ಜಾನ್ವರಿ ಬಂದ್ರೆ ನಿಮಗೆ ಒಳ್ಳೆ ಸನ್ರೈಸ್ ಸಿಗತ್ತೆ. ನಿಮಗೆ ವಿಂಟರ್ ಸೀಸನ್ ಅಲ್ಲಿ ಅಷ್ಟೊಂದು ಸನ್ರೈಸ್ ಸಿಗಲ್ಲ, ಯಾಕಂದ್ರೆ ಫುಲ್ ಕ್ಲೌಡಿ ಇರುತ್ತೆ, ಮತ್ತೆ ಫಾಗ್ ತುಂಬಾ ಇರುತ್ತೆ ಇಲ್ಲಿ. ನಿಮಗೆ ವಿಂಟರ್ ಸೀಸನ್ ಅಷ್ಟು ಸಿಗಲ್ಲ. ಅದೇ ನೀವು ಸನ್ರೈಸ್ ನೋಡ್ಬೇಕು, ನೇಚರ್ನ ಸನ್ರೈಸ್ ಇಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಆಫ್ಟರ್ ಜಾನ್ವರಿ ಟಿಲ್ ಮೇ ಗಂಟ ಬಂದ್ರು ನಿಮಗೆ ಝಡ್ ಪಾಯಿಂಟ್ ವ್ಯೂ ಸಿಗತ್ತೆ ನಿಮಗೆ.